ಇನ್ನು ಕೇವಲ ಎಕ್ಕೆ ಹೂವಿನಿಂದ ನಮ್ಮ ಇಷ್ಟಾರ್ಥಗಳನ್ನ ಕೇಳಬಹುದಾ? ಹಲೋ, ನಾನು ನಿಮ್ ಕೋಟೆ ಹುಡುಗಿ. ನಾನೀ ಸಲ ಹೋಗಿದ್ದು ನಮ್ಮ ಚಿತ್ರದುರ್ಗ ಜಿಲ್ಲೆಯಿಂದ 43 ಕಿಲೋಮೀಟರ್ ದೂರದಲ್ಲಿರೋ ಹೊಳಲ್ಕೆರೆ ತಾಲೂಕಿನ ಪರಮ ಪೂಜ್ಯ ಕೊಳಾಳ್ ಕೆಂಚಪ್ಪರವರ ನೂತನವಾಗಿ ನಿರ್ಮಾಣವಾಗ್ತಿರುವ ದೇವಸ್ಥಾನಕ್ಕೆ. ಇದು ಅವರು ಐಕ್ಯವಾಗಿರುವ ಸ್ಥಳ. ಇವರು ಸಾಮಾನ್ಯ ಕುರಿ ಕಾಯುವವರಾಗಿದ್ದು ಆಧ್ಯಾತ್ಮದ ಬಗ್ಗೆ ಒಲವಿದ್ದು ಬಹಳ ತಿಳಿದುಕೊಂಡಿದ್ದರು. ಹಂಪಿಯಿಂದ ಬಂದ ರುದ್ರಾವಧೂತರು ಇವರನ್ನು ಗುರುತಿಸಿ ಅವರ ಶಿಷ್ಯನಾಗಿ ಮಾಡಿಕೊಂಡರು. ನಂತರ ಇವರು ಅವಧೂತರಾಗಿ ಇಲ್ಲೇ ನೆಲೆಸಿ ಇವರ ಪವಾಡಗಳ ಮುಖಾಂತರ ಭಕ್ತರ ಮನದಲ್ಲಿ ಶ್ರೇಷ್ಠ ಗುರುಗಳಾದರು. ಈ ದೇವಸ್ಥಾನದ ವಿಶೇಷತೆ ಎರಡಿದೆ. ಒಂದು, ಎಕ್ಕೆ ಹೂವಿನ ಮುಖಾಂತರ ನಮ್ಮ ಇಷ್ಟಾರ್ಥಗಳನ್ನ ಕೇಳಬಹುದು. ಬೆಸ ಬಂದ್ರೆ ಕೆಲಸ ನಿಮ್ದು ಆಗುತ್ತೆ ಅಂತ. ಈಗ ನೋಡಿ ಬೆಸ ಬಂದೈತೆ, ಇವ್ರೆ ಲೇಟ್ ಆಗುತ್ತೆ ಅಂತ ಇನ್ನೊಂದ್ಸರಿ ಏನಾದ್ರು ಮನಸ್ಸಿನ ಮಾಡಿ ಕೇಳ್ಕೊಂಡ್ರೆ ಇನ್ನೊಂದ್ಸರಿ ಆಗ್ತಾರೆ. ಅವಾಗ್ಲೂ ಬೆಸ ಬಂದ್ರೆ ಆಗುತ್ತೆ, ಸರಿ ಬಂದ್ರೆ ಆಗಲ್ಲ. ಮತ್ತೊಂದು, ತ್ರಿಶೂಲದ ತುತ್ತುದಿಯ ಮುಖಾಂತರ ಹಾಕ್ತಾರೆ. ಹಾಕಿದಾಗ ಇದು ತಾಳೆಗರಿ ಗ್ರಂಥಗಳು. ಹಳೆಗನ್ನಡದಲ್ಲಿ ಬರೆದ ಈ ಪುಟಗಳಲ್ಲಿ ಅದು ಆಗುತ್ತೋ ಇಲ್ವೋ ಅಥವಾ ಅದರ ಮುನ್ಸೂಚನೆಗಳನ್ನ ಇದರಲ್ಲಿ ಬರೆದಿರಲಾಗುತ್ತೆ. ಕೆಂಚವದೂತರೊಡನೆ ಇದ್ದ ಹುಲಿಗೆ ಆಹಾರವಾಗಿ ತಮ್ಮ ಮೇಕೆಯನ್ನೇ ಇಲ್ಲ ಅನ್ನದೆ ಕೊಡುತ್ತಿದ್ದರು. ಮಾರನೇ ದಿನ ಮೇಕೆಗಳ ಗುಂಪಿನಲ್ಲಿ ಆ ಮೇಕೆ ಇರುತ್ತಿತ್ತು. ಅದಕ್ಕೆ ಮರುಜೀವ ನೀಡಲಾಗಿರುತ್ತಿತ್ತು. ಇನ್ನು ದೇವಿ ಪಾರಾಯಣ ಓದಲು ಬರುತ್ತಿದ್ದ ಐನರಿಗೆ ಅದರ ಪ್ರತಿಫಲವಾಗಿ ಹಸುವನ್ನು ನೀಡಲಾಗ್ತಿತ್ತು. ಕಷ್ಟ ಅಂತ ಬಂದಾಗ ಅವ್ರಿಗೆ ಎಲ್ಲ ಭಕ್ತರನ್ನ ಕೈ ಹಿಡಿದು ಸಲಹಿದ್ದಾರೆ. ಕೇಳಿಸ್ಕೊಂಡ್ರಲ್ಲ ಇವರ ಪವಾಡ ಹಾಗೂ ಮಹತ್ವಗಳನ್ನ. ಕೆಂಚವದೂತರು ಒಂದು ಇಡೀ ಹಿಟ್ಟಿನಲ್ಲಿ ಊರ್ಗೂರ್ಗೆ ಆಗುವಷ್ಟು ದೋಸೆನ ಮಾಡ್ಕೊಡ್ತಾ ಇದ್ರು. ಇವ್ರು ವಾಸವಾಗಿದ್ದ 250 ವರ್ಷ ಹಳೆಯ ಮನೆಯನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಅಂತ ಹೇಳ್ತಾ ಸೈನಿಂಗ್ ಆಫ್, ನಿಮ್ಮ ಕೋಟೆ ಹುಡುಗಿ.